ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಅದೇ ಬಿಗ್ ಬಾಸ್ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಸೊ ಇಷ್ಟು ದಿನದಿಂದ ನಾವು ಇಷ್ಟೇ ಬಿಗ್ ಬಾಸ್ಗೆ ಯಾರು ಬರ್ಬೋದು ಏನು ಅಂತ ಒಂದು ಕುತೂಹಲ ಇತ್ತು. ಕಂಟೆಸ್ಟೆಂಟ್ಸ್ನ ರಿವೀಲ್ ಮಾಡ್ತೀವಿ, ಹೋಸ್ಟ್ ಯಾರಿರ್ತಾರೆ, ಏನು ಟೈಮಿಂಗ್ಸ್ ಏನು ಎಲ್ಲನೂ ಇಷ್ಟು ದಿನ ತಿಳ್ಕೊಂಡಿದ್ದೀವಿ. ಸೊ ಇವತ್ತು ಅಂತೂ ಬಿಗ್ ಬಾಸ್ ಮನೆಯ ಒಂದು ಚಿಕ್ಕ ತುಣುಕನ್ನ ಬಿಟ್ಕೊಟ್ಟಿದ್ದಾರೆ. ಸೊ ಅದನ್ನ ನೋಡ್ಬೋದು. ಈ ಸತಿ ಬಿಗ್ ಬಾಸ್ಗೆ ಬರುವಾಗ ಸುದೀಪ್ ಸರ್ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಥರ ಒಂದಿಷ್ಟು ಕಂಡೀಷನ್ಸ್ನ ಹಾಕಿದ್ರು. ಸೊ ಆ ಎಲ್ಲ ಕಂಡೀಷನ್ಸ್ನ ತಲೆಯಲ್ಲಿಟ್ಕೊಂಡು ಈ ಸತಿ ಬಿಗ್ ಬಾಸ್ ಮನೆ ನಿರ್ಮಾಣ ಆಗಿದೆ. ಸೊ ಯಾವ ಥರ ಇದೆ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ. ಸೊ ಬಿಗ್ ಬಾಸ್ ಮನೆ ನೋಡಿದ ತಕ್ಷಣ ಫಸ್ಟಿಗೆ ನೆನಪು ಬರೋದು ನಮ್ಮ ಮೈಸೂರು ಅರಮನೆ. ಯಾಕೆ ಅಂತಂದರೆ ಈ ಸತಿ ಬಿಗ್ ಬಾಸ್ ಮನೆ ಥೀಮ್ ಕೂಡ ಹಾಗೇ ಇದೆ. ಅಂದರೆ ನಮ್ಮ ಕರ್ನಾಟಕದ ಸೊಬಗನ್ನು ಈ ಸತಿ ಬಿಗ್ ಬಾಸ್ ಮನೆ ನಮಗೆ ತೋರಿಸ್ಕೊಡುತ್ತೆ. ಸೊ ಏನೆಲ್ಲ ಒಂದಿಷ್ಟು ಕಲೆಗಳು ನಮ್ಮ ಕರ್ನಾಟಕದಲ್ಲಿ ಇದೆ ಎಲ್ಲನೂ ಅಷ್ಟೇ ಆ ಬಿಗ್ ಬಾಸ್ ಮನೇಲಿ ಎಷ್ಟೆಲ್ಲ ಅವ್ರು ತೋರ್ಸೋಕ್ಕಾಗುತ್ತೆ ಆ ಥರ ನಮ್ಮ ಸಂಸ್ಕೃತಿನ ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸೊ ಅದನ್ನು ಮೊದಲು ಮನೆಯಿಂದ ಶುರು ಮಾಡಿದ್ದಾರೆ. ಸೊ ಬಿಗ್ ಬಾಸ್ ಮನೆ ಈ ಸತಿ ಸಂಪೂರ್ಣವಾಗಿ ಮೈಸೂರು ಅರಮನೆ ನೋಡಿದ್ರೆ ಹೇಗೆ ಅನಿಸುತ್ತೆ ಅದೇ ಥರ ಬಿಗ್ ಬಾಸ್ ಮನೆ ನೋಡೋದು ಕೂಡ ಅನ್ನಿಸ್ಬೇಕು. ಆ ಥರ ಅರಮನೆ ಒಂದು ರೂಪದಲ್ಲಿ ಬಿಗ್ ಬಾಸ್ ಮನೆಗೆ ಒಂದು ಸ್ಟ್ರಕ್ಚರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದಾದಮೇಲೆ ಒಳಗಡೆ ಹೋದರೂ ಕೂಡ ಅಷ್ಟೇ ಪ್ರತಿಯೊಂದನ್ನು ತುಂಬಾ ಚಿಕ್ಕ ವಿಷಯಗಳನ್ನ ಈ ಸತಿ ತಲೆಯಲ್ಲಿ ಗಮನದಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಅವರು. ಪ್ರತಿಯೊಂದು ಗೋಡೆಗಳಲ್ಲಾಗಲಿ ಅಥವಾ ಸಿಟ್ಟಿಂಗ್ ಅರೇಂಜ್ಮೆಂಟ್ ಆಗಲಿ ಎಲ್ಲ ಕಡೆಯಿಂದನೂ ಅಷ್ಟೇ ತುಂಬ ಚೆನ್ನಾಗಿ ತಮ್ಮ ಕಲೆಯನ್ನು ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿ ಈ ಸತಿ ಮಾಡಿರುವಂಥ ವಾಲ್ ಪೇಂಟಿಂಗ್ಸ್ ಆಗಿರಲಿ ಅಥವಾ ಹೊರಗಡೆ ಗಾರ್ಡನ್ ಏರಿಯಾದಲ್ಲಿ ಇರುವಂಥ ಒಂದು ಹಸಿರು. ಸೊ ಪ್ರತಿ ಸತಿ ಅಲ್ಲಿ ಗ್ರೀನ್ ಕಾರ್ಪೆಟ್ ಥರ ಎಲ್ಲ ಹಾಕಿ ಬಿಟ್ಬಿಡೋರು. ಬಟ್ ಈ ಸತಿ ಇನ್ನೂ ಅದನ್ನು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ನಮ್ಮ ಕಲ್ಚರ್ನ ಅಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿ ಬಿಗ್ ಬಾಸ್ ಅರಮನೆ ರೆಡಿ ಆಗಿದೆ ಇವಾಗ. ಸೊ ತುಂಬಾ ಒಂದು ರಾಯಲ್ ಲುಕ್ಕಿಂದ ಕಾಣಿಸ್ಕೊತಾ ಇದೆ ಅಂತ ಹೇಳ್ಬೋದು. ಸೊ ಈ ಸತಿ ಏನು ಬಿಗ್ ಬಾಸ್ ಮನೆ ಇದೆ ಈ ಒಂದು ಬಿಗ್ ಬಾಸ್ ಮನೇನ ತುಂಬ ವರ್ಷಗಳಿಂದ ಎಕ್ಸ್ಪೆಕ್ಟ್ ಮಾಡಿ ಬಂದಿರೋವಂಥದ್ದು. ಯಾಕೆಂದರೆ ಇಷ್ಟು ದಿನ ಏನೇ ಇದ್ರೂ ಅದು ಲಕ್ಸುರಿ ಆಗಿತ್ತು. ಬಟ್ ಈ ಸತಿ ಅದು ರಾಯಲ್ ಆಗಿ ಕೂಡ ಇದೆ ಅಂತ ಹೇಳ್ಬೋದು. ಸೊ ಬಿಗ್ ಬಾಸ್ ಮನೆ ಕೂಡ ರೆಡಿ ಆಗಿದೆ. ಕಂಟೆಸ್ಟೆಂಟ್ಸ್ ಯಾರು ಅನ್ನೋದನ್ನ ನಾವು ಕೂಡ ಒಂಚೂರು ತುಣುಕುಗಳನ್ನ ಬಿಟ್ಟುಕೊಟ್ಟಿದ್ದೀವಿ. ಬಟ್ ನಾಳೆ ಏನು ನಡೆಯುತ್ತೆ ಒಂದು ಗ್ರ್ಯಾಂಡ್ ಓಪನಿಂಗ್ ಅದರೊಳಗೆ ಸಂಪೂರ್ಣವಾಗಿ 18 ಕಂಟೆಸ್ಟೆಂಟ್ ಕೂಡ ರಿವೀಲ್ ಆಗ್ತಾರೆ. ಬಟ್ ಈ ಒಂದು 18 ಕಂಟೆಸ್ಟೆಂಟ್ ರಿವೀಲ್ ಆಗೋದಕ್ಕಿಂತ ಮುಂಚೆನೇ 3 ಜನದ ಹೆಸರುಗಳು ಕನ್ಫರ್ಮ್ ಆಗಿ ಇವತ್ತೇ ಗೊತ್ತಾಗುತ್ತೆ. ಅದು ಕ್ವಾಟ್ಲೆ ಕಿಚನ್ ಗ್ರ್ಯಾಂಡ್ ಫಿನಾಲೆಯಲ್ಲಿ. ಸೊ ಇವತ್ತು ಕ್ವಾಟ್ಲೆ ಕಿಚನ್ ಗ್ರ್ಯಾಂಡ್ ಫಿನಾಲೆ ನೋಡಿದ್ರೆ ಅದರೊಳಗೆ 3 ಜನದ ಹೆಸರನ್ನ ಆಲ್ರೆಡಿ ರಿವೀಲ್ ಮಾಡ್ತಾರೆ. ಸೊ ಇನ್ಮೇಲೆ ಪ್ರತಿಯೊಂದು ಅಪ್ಡೇಟ್ ಬಿಗ್ ಬಾಸ್ ಬಗ್ಗೆ ನನ್ನ ಚಾನಲ್ ಸಿಗ್ತಾ ಇರ್ತದೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.